ಎಲ್ಲರಿಗೂ ನಮಸ್ಕಾರ. ಪರಮ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಲೋಕ ಕಲ್ಯಾಣಕ್ಕಾಗಿ ವಿವಿಧ ಅವತಾರವೆತ್ತಿ ತುಂಗಾ ನದಿಯ ತೀರದಲ್ಲಿ ಸಶರೀರವಾಗಿ ನೆಲೆಸಿರುವ ಜಗನ್ಮಾತೆ ಮಂಚಾಲಮ್ಮನ ಮಂಚಾಲೆ ನೆಲದಲ್ಲಿ ಬೃಂದಾವನಾಧೀಶರಾಗಿ ಲಕ್ಷಾಂತರ ಭಕ್ತರ ಸುಖ ದುಃಖಗಳನ್ನು ನಿವಾರಿಸುತ್ತಿರುವ ಗುರು ರಾಘವೇಂದ್ರರು ಮಂತ್ರಾಲಯದ ಭಕ್ತಕೋಟಿಯ ಸಿಂಹಾಸನಾಧೀಶ್ವರರು. ಅವರ ಆರಾಧನೆಯು ಇದೇ ತಿಂಗಳು ಶ್ರಾವಣ ಮಾಸದ 18ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ನಡೆಯುತ್ತದೆ. ಈ ಆರಾಧನೆ 353ನೇ ಆರಾಧನೆ. ವೈದ್ಯರಿಗೂ ಸಹ ಚಿಕಿತ್ಸೆ ಕೊಡಲಾಗದ ಕಾಯಿಲೆಗಳನ್ನು ಸರಿ ಮಾಡುವ ಒಂದು ಸಾಮರ್ಥ್ಯ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಇದೆ. ಮಾತು ಬಾರದವನಿಗೂ ಸಹ ರಾಯರ ಸೇವೆ ಮಾಡಿ ಅವರ ಅನುಗ್ರಹದಿಂದ ವಿಶೇಷವಾದ ವಾಗ್ಮಿಯಾಗುವ ಶಕ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಇಲ್ಲಿ ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಗಪ್ಪ ಎನ್ನುವ ಒಂದು ವಾಕ್ಯ ಸಹ ಗುರುಗಳಿಗೆ ಇದೆ. ಗುರುಗಳನ್ನು ಪೂಜಿಸಿದರೆ ಜನ್ಮ ಜನ್ಮದ ಪಾಪವನ್ನು ತೊಲಗಿಸಿ ಉದ್ಧಾರ ಮಾಡುತ್ತಾರೆ. ಅವರ ಆರಾಧನೆಯ ಪವಿತ್ರ ಕಾಲದಲ್ಲಿ ಪ್ರಮುಖವಾದ 3 ದಿವಸ ರಾಯರು ಭಕ್ತರನ್ನು ಕಣ್ಣು ಬಿಟ್ಟು ನೋಡುತ್ತಾರೆ ಎನ್ನುವ ನಂಬಿಕೆ ಇದೆ. ಬೃಂದಾವನದಲ್ಲಿದ್ದೇ ಎಲ್ಲ ಭಕ್ತರ ದುಃಖಗಳನ್ನು ನಿವಾರಿಸುತ್ತಾರೆ. ಆ 3 ದಿನ ಯಾವುದು ಎಂದರೆ ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ. ಧ್ಯಾನ ಮಾಡುವುದನ್ನು, ಜಪದ ಮಣಿಯನ್ನು ಸಹ ನಿಲ್ಲಿಸಿ ಭಕ್ತರನ್ನು ಹರಸುತ್ತಾರೆ, ಆಶೀರ್ವದಿಸುತ್ತಾರೆ. ವೀಕ್ಷಕರೇ, ಇದೆಲ್ಲ ರಾಯರ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.